ಕಾಯಿಗಳನ್ನೇ ತಿಂದು 20 ವರ್ಷದಿಂದ 40 ವರ್ಷದವರೆಗೂ ಸೇಮ್ 70 kgಯಲ್ಲೇ ಇದ್ದೀನಿ. ನೀವು ಅದನ್ನೇ ಮೇಂಟೈನ್ ಮಾಡಿ. What are you doing, Kela? I'm talking to you. Aww. ಸೊ ಗೈಸ್, ಈಗ ಫ್ರೆಶ್ ಅಪ್ ಆಗಿ ಆಚೆ ಹೊರಡೋದು. ಆ್ಯಂಡ್ ಆಶೀಶ್ ರೆಡಿ ಆಗ್ತಾ ಇದ್ದಾನೆ ಇನ್ನು. ಆ್ಯಂಡ್ ಇನ್ನು ಹೊತ್ತಿಗೆ ಒಂದು ಸರ್ಪ್ರೈಸ್ ಅಷ್ಟೇ. ಲೆಟ್ಸ್ ಗೋ. ಇನ್ನು ನೈಟ್ ಆದಮೇಲೆ ಈ ಥರ ವ್ಯೂ. ಸೊ ಅಲ್ಲೆಲ್ಲ ಲೈಟ್ಸ್ ಹಾಕಿರ್ತಾರೆ. ಆ್ಯಂಡ್ ಅಲ್ಲೇ ಕ್ಯಾಂಪ್ ಫೈರ್ ಕೂಡ ನಡೆಯೋದು. ಆ್ಯಂಡ್ ನಾನು ಉತ್ವೀಕ್ಷಾಗೆ ಸರ್ಪ್ರೈಸ್ ಅಂತ ಅಂದಿದ್ನಲ್ಲ, ಅದು ಬಂದು ಉತ್ವೀಕ್ಷಾದ ಬರ್ಡೇ ಆಗಿತ್ತು. ಆ್ಯಂಡ್ ಎಲ್ಲರೂ ಅಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. Ready? Count ಮಾಡು. 3, 2, 1. ಬಾನಿನ ದೀಪ ನೀನೆ ಮಗು, ಜೀವನ ರೂಪ ನೀನೆ ಮಗು, ನಗ್ತಾ ಬಾಳು Done. Mama ಇಲ್ಲ. ಥ್ಯಾಂಕ್ ಯು. ಚಂದದ ಚೆಲುವಿನ ತಾರೆ, ಒಲವಿನ ಚೆಲುವೆಯದಾರೆ, ಬಾರೆ 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 ಬಾರೆ, ಹ್ಯಾಪಿ ಬರ್ಡೇ ಟು ಯು. ಚಿನಿ, ಥ್ಯಾಂಕ್ ಯು ಅನ್ನು. ಥ್ಯಾಂಕ್ ಯು ಅಂತ ಪುನರ್ ಬ್ಲೂ 5 month ಬರ್ತ್ಡೇ ಏನಂತಾರೆ ಅದೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು. ದಾನದಾರಿಯಲ್ಲಿ ಸೂರ್ಯ ಚಂದ್ರಾದ, ಚಂದ್ರ ಮೇಲೆ ಬಂದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ. ಹಿಂಗ ಹೇಳೆ ಹೋ ಚೆಲುವೆ, ಚೆಲುವಿನ ಹೂವೆ, ಸೌಗಂಧ ಹೂವಲ್ಲಿ ತುಂಬಿಕೊಂಡಿತ್ತಂತೆ ಸೌಂದರ್ಯ, ಹೆಣ್ಣಲ್ಲಿ ಸೇರಿಕೊಂಡಿತ್ತಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿತ್ತಂತೆ ಹೇ 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 ಹೇ. ಯಾರಲ್ಲಿ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಸೊ ಗೈಸ್, ಇನ್ನು ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡ್ಮೇಲೆ ಇಲ್ಲಿ ಡಿನ್ನರ್ ತಿನ್ನೋಣ ಅಂತ ಬಂದ್ವಿ. ಆ್ಯಂಡ್ ಇಲ್ಲಿ ಸ್ಟಾರ್ಟರ್ಸ್ಗೆ ಬೇಬಿಕಾರ್ನ್ ಏನೋ ಡ್ರೈ ಮಾಡಿದರು, ಆಮೇಲೆ ನೂಡಲ್ಸ್, ನಾನ್ ಮತ್ತು ಪನ್ನೀರ್ ಗ್ರೇವಿ, ಆ್ಯಂಡ್ ಇನ್ನೂ ತುಂಬ ಮಾಡಿದರು. ನಾನು ಇಷ್ಟು ತಿಂದೆ. ಊಟ ಸೊ ಗಾಯ್ಸ್, ಇನ್ನೆಲ್ಲರೂ ಊಟ ಮುಗಿಸ್ಕೊಂಡು ಬಂದ್ವಿ ರೂಮ್ ಹತ್ರ. ಆ್ಯಂಡ್ ಇಲ್ಲಿ ಏನಾದರೂ ಗೇಮ್ಸ್ ಆಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ನಾನು ವ್ಯೂ ಕ್ಯಾಪ್ಚರ್ ಮಾಡೋಣ ಅಂತ ರೂಮ್ ಹತ್ರ ಬಂದು ವ್ಯೂ ಕ್ಯಾಪ್ಚರ್ ಮಾಡ್ತಾಯಿದ್ದೆ.
ಸೊ ಗೈಸ್ ನಾವು ಹೋಗಿದ್ದು ಸ್ಯಾಟರ್ಡೇ, ಸೊ ನಾವು ನಾನ್ ವೆಜ್ ತಿನ್ನಂಗಿದ್ದರೆ ಇಲ್ಲ. ಸೊ 12 PM ಆದಮೇಲೆ ನಾವು ನಾನ್ ವೆಜ್ ತರಿಸ್ಕೊಂಡು ತಿಂದ್ವಿ. ಏನನ್ನ ಹಿಂಗೆ ಬಿಟ್ರೆ ಬನ್ನಿ. ಸೊ ಗೈಸ್ ಇನ್ನು ಸ್ವಲ್ಪ ಹೊತ್ತೆಲ್ಲ ಮಾತಾಡಿದ್ಮೇಲೆ ನಾವು ಮಾರ್ನಿಂಗ್ ಯಾರ್ಯಾರೋ ಟ್ರಕ್ಕಿಂಗ್ ಬರ್ತೀರಾ ಅಂತ ಕೇಳ್ತಾ ಇದ್ವಿ. ಅದಾದಮೇಲೆ ಎಲ್ಲರೂ ಮಲ್ಕೊಂಬಿಟ್ವಿ. ಆ್ಯಂಡ್ ಇನ್ನು ಮಾರ್ನಿಂಗ್ ಸೊ ಗೈಸ್ ಇವಾಗ ನಾವು ಟ್ರಕ್ಕಿಂಗ್ ಬಂದಿದ್ದೀವಿ. ಯಾವ ಬೆಟ್ಟ ಅಲ್ಲಿಗೆ ಹೋಗ್ಬೇಕು. ಇದು ಗ್ರಾಸ್ ಅಲ್ಲಿ ಕಾಲಿಕಮ್ಮ ಚಪ್ಪಲ್ ಓಡಾಡಿರೋ ಗುರ್ತುಗಳು ನೋಡು, ಇದೆಲ್ಲ ನೋಡು. ಈಗ ಈ ಪಿಚ್ಕೆಗಳಿದು ಇದೆಲ್ಲ ಇಲ್ಲಿರೋದೆಲ್ಲ ನೋಡಿ. ಈಗ ಇದೆಲ್ಲ ಚಿಂತಿರ್ಬೇಕು ನೋಡು. ಆ ಗುಹೆ ಒಳಗಡೆ ಅದು ಮಲ್ಕೋತಿತ್ತು. ಸದ್ಯಕ್ಕಿಲ್ಲ. ಈಗ ಇದಕ್ಕೆ ಹೋಗಿದೆ, ಟ್ರೆಕ್ಕಿಂಗ್ ಹೋಗಿದೆ. ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಸಾರಿ, ಟಿಫನ್ಗೆ ಹೋಗಿದೆ. ಅದು ಗೊತ್ತಿಲ್ಲ ಇಲ್ಲೇ ಟಿಫನ್ ಬರುತ್ತೆ ಅಂತ ಹೇಳ್ಬಿಟ್ಟು. ಅದು ಗೊತ್ತಿದ್ರೆ ಹೋಗ್ತಾ ಇರ್ಲಿಲ್ಲ. ನೀವು ಬರ್ತಿರೋದು ಗೊತ್ತಿರ್ಲಿಲ್ಲ, ಅದಕ್ಕಾಗಿ ಅದು ಟಿಫನ್ಗೆ ಹೋಗಿದೆ. ಇದು ಅದ್ರ ಮನೆ, ಇಲ್ಲಿ ಮನೆ ನೋಡಿ ನೋಡಿ, ಇಲ್ಲಿದೆ ಅದು. ಆರಾಮಾಗಿ ಬೆಚ್ಚಗೆ ಅದು ಮಲ್ಕೊಳತ್ತೆ. ಅದು ವಾಶ್ರೂಮ್. ಅಮ್ಮ ಹಂಗೆ ಮಾಡೋದು ಯೂಟ್ಯೂಬ್ಗಳವರು. ಸೊ ಗೈಸ್ ಈ ಕಡೆಯಿಂದ ಬರಬೇಕು. ಫೋಟೋಸ್ ತೆಗೆಸ್ಕೊಳ್ತಿದ್ವಿ ಈ ಪಾಯಿಂಟ್ ಹತ್ರ. ನಾವು ಹೋಗಿ ರೆಡಿ ಆಗೋಣ ಬಾ. ಸೊ ಗೈಸ್ ಈಗ ರೆಸಾರ್ಟ್ಗೆ ಎಂಟ್ರಿ ಆದ್ರಿ. ನಮ್ಮವರೊಬ್ರು ಕಾಣಿಸ್ತಾ ಇದ್ದಾರೆ ಅಲ್ಲಿ. ಬಬಿತಕ್ಕ, ಚಾಶು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳ. ಗುಡ್ ಮಾರ್ನಿಂಗ್ ಹೇಳಿ ಚಾಶು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಹೋಗ್ತು ಶೂ ಬಿಚ್ಚಿ ಮುಗಿಸ್ಕೊಂಡೆ ಬಂದಿದ್ದು. ಹಾಯ್, ಗುಡ್ ಮಾರ್ನಿಂಗ್. ಹೊತ್ತು ನಿದ್ದೆ ಬಂತಾ? ಬರ್ಬೇಕಿತ್ತಕ್ಕ, ಹತ್ಬೋದಿತ್ತು. ಭಯ ಬರ್ಬೋದಾಗಿತ್ತು, ಆದರೆ ನನಗೆ ಇಂಟ್ರೆಸ್ಟ್ ಇದ್ದಿಲ್ಲ. ಸೆಕೆ ಬಿಸಿಲು ಏನೂ ಆಗಿಲ್ಲ. ನೀವೇನು ಫಸ್ಟು ನಿಮ್ಮ ಅಪ್ಪ ಅಮ್ಮನೂ ಬಂದಿದ್ರಾ? ಸೊ ಗೈಸ್ ಇವಾಗ ಟೀ ಕಾಫಿ ಕುಡಿಯೋಣ ಅಂತ ಬಂದ್ವಿ. ನಾ ಮತ್ತೆ ಇವಾಗ ಸ್ವಿಮ್ಮಿಂಗ್ ಪೂಲಲ್ಲಿ ಬೀಳೋದು ಅಂತ. ಯಾಕಂದರೆ 10 o'clock ತನಕ ಆ್ಯಕ್ಟಿವಿಟೀಸ್ಗೆಲ್ಲ ಮಾಡಲ್ಲ. ಸೊ ಯಾ ಟೀ ಕಾಫಿ. ಬಾಮನು ಬಾ. ಸುಮ್ಮನೆ ಪಾಪ ಅವ್ರು ಇದಕ್ಕೆ ಕಾಯ್ತಾವ್ರೆ. ಅವನು 5 ಸೈಜು ಎಲ್ಲ 3 ಒಂದೇ ಸರಿ ಅವ್ರೆ ಇವ್ರಲ್ಲ. ಒಳ್ಳೆ ಅಜ್ಜಿ ನೀನು. ಸಾಕೋ ಸಾಕೋ ಇಷ್ಟು ಹೊತ್ತರ್ಕು ನೀವು ಹಾಕಿದ್ಕು ನಿಮ್ಗೆ ಸರಿ ಮಾವಣ್ಣ ಏನು ತಲೆ ಹೊಡಿಲ್ಲ. ಏನೆಲ್ಲ ಖಾಲಿ ಅಗಿಬೇಕು ಚೆನ್ನಾಗೆ. ತೋತಾಪುರಿ ಎತ್ಕೊಂಬರ್ಬೇಕಾಗಿತ್ತು.
ಉತ್ತು ಉತ್ಕರ್ಷ್ ಅಪ್ಪು ಹಂಗಲ್ಲಪ್ಪ ಮಾತು ಅದೇ ಬಂದಾಗ ಉದುರ್ಸೋದು ಉದುರಿಲ್ಲ. ಇದು ಯಾವ್ದೋ ಸೊ ಗೈಸ್ ನಾವು ಸ್ವಿಮ್ಮಿಂಗ್ ಪೂಲಿಂದ ಹೋಗಿ ಬಂದ್ವಿ, ಬಟ್ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಅಲ್ಲಿಂದ ಬಂದಮೇಲೆ ಯಾರಿಗೂ ಆ್ಯಕ್ಟಿವಿಟಿ ಹೋಗೋಕ್ಕೆ ಇಂಟ್ರೆಸ್ಟೇ ಇದ್ದಿಲ್ಲ, ಬಿಕಾಸ್ ನಾವು ಇದೆಲ್ಲ ಮುಂಚೆ ಟ್ರೈ ಮಾಡಿದ್ವಿ ಆ್ಯಂಡ್ ಬೇರೆ ರೆಸಾರ್ಟ್ಸಲ್ಲೂ ಆಡಿದ್ವಿ. ಸೊ ಎಲ್ಲ ಮಾಮೂಲಿ ಅನಿಸ್ತು. ಅದಾದಮೇಲೆ ಈಗ ರೆಡಿಯಾಗಿ ಫೋಟೋಸ್ ತೆಗೆಸ್ಕೊತಾ ಇದ್ವಿ. ಎಲ್ಲ ಕಣ್ಣುಗಳು ಯಾಕೆ ಸರಿಯಾಗಿ ಬಿಡ್ತಾ ಇಲ್ಲ. ವಿಡಿಯೋ ಆಕ್ಷನ್ ಮಾಡಿ. ಏನು ಮಾಡ್ತಿದ್ದೀರಾ ಅಜ್ಜಿ? ಹಾಂ, ಸೊ ಗಾಯ್ಸ್ ಎಲ್ಲ ಮುಗೀತು. ಇವಾಗ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ಸೊ ಗೈಸ್ ಇವಾಗ ಸುಪ್ರೀತನ ರಾಕೆಟ್ ಎಜೆಕ್ಟರ್ ಟ್ರೈ ಮಾಡ್ತೀನಿ ಅಂತಂದರು. ಸೊ ಯಾ ಎಕ್ಸ್ಪ್ರೆಷನ್ ಮುಖ ಕೆಳಗೆ ಹೋಗ ಪ್ರೆಷರ್ ಕಡಿಮೆ ಕಿಕ್ಕಿದ್ದು ಸಾಕು ಪಾಪ. ಇವಾಗ ಧೈರ್ಯ ಬಂತಲ್ಲ, ನೆಕ್ಸ್ಟ್ ಟೈಮ್ ಬೇಕಾದ್ರೆ ಇದು ಮಾಡ್ಕೊಳ್ಳಿ. ಕೆಳಗೆ ಬರೋಲ್ಲ, ಕಣ್ಣೇ ಬಿಡಕ್ಕಾಗಲಿಲ್ಲ. 20 ಪಾಯಿಂಟ್ಸ್ ಎಕ್ಸ್ಟ್ರಾ ಇಕ್ಕಿದ್ರೆ ನೀನು ಉಲ್ಟಾ ಹೊಡಿಯ. 82 ಚೆಕ್ ಮಾಡೋದು ನೋಡಿ, 82 ಅಂತ ವೇಟ್ ಅದರಲ್ಲೇ ಗೊತ್ತಾಗುತ್ತೆ. ಸೊ ಗೈಸ್ ಇವಾಗ ಎಲ್ಲರೂ ಜನಪದ ಲೋಕಕ್ಕೆ ಹೋಗೋಣ ಅಂತ ಹೊರಟ್ವಿ. ಅದಕ್ಕೆ ತೆಗೆದು
ಗಾಯ್ಸ್ ಅದಾದಮೇಲೆ ನಮ್ಮ ಡ್ಯಾಡಿಗೆ ಕಾಲ್ಸ್ ಬರ್ತಾಯಿತ್ತು ಏನೋ ಕೆಲಸ ಇದೆ ಅಂತ. ಅದಾದಮೇಲೆ ನಾವು ಅಲ್ಲಿಂದ ಹೊರಟ್ರಿ ಮನೆಗೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಆ್ಯಂಡ್ ಮುಂದಿನ ವೀಡಿಯೋಗೆ ಕಾಯ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.